ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಆಕಾಶ್ ಮಂಡಲ್. ಸ್ನೇಹಿತರೆ, ಇವತ್ತಿನ ಭದ್ರಾ ಡ್ಯಾಮ್ ವಾಟರ್ ಲೆವೆಲ್ ಎಷ್ಟೇ ಅಂತ ನೋಡ್ಕೊಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಮಾಡಿ. ಸ್ನೇಹಿತರೆ, ಇವತ್ತು ಅಂದರೆ 17 ಜುಲೈ 2025 ಭದ್ರಾ ಡ್ಯಾಮ್ ವಾಟರ್ ಲೆವೆಲ್ 177 ಅಡಿ 4 ಇಂಚು ಆಗಿರುವಂಥದ್ದು. ಇನ್ನು ಭದ್ರಾ ಡ್ಯಾಮ್ನ ಟೋಟಲ್ ಕೆಪಾಸಿಟಿ ಬಂದು 186 ಅಡಿ. ಅದರಲ್ಲಿ ಇವತ್ತಿನ ವಾಟರ್ ಲೆವೆಲ್ 177.4 ಅಡಿ. ಇನ್ನು ಇವತ್ತಿನ ಇನ್ಫ್ಲೋ ವಿಚಾರಕ್ಕೆ ಬರೋದಾದರೆ, ಒಳಹರಿವಿನ ವಿಚಾರಕ್ಕೆ ಬರೋದಾದರೆ 11,391 ಕ್ಯೂಸೆಕ್ ನೀರು ಇವತ್ತು ಒಳಹರಿವು ಆಗಿರುವಂಥದ್ದು. ಇನ್ನು ಹೊರಹರಿವಿನ ವಿಚಾರಕ್ಕೆ ಬರೋದಾದರೆ 3,590 ಕ್ಯೂಸೆಕ್ ನೀರು ಹೊರಹರಿವು ಆಗಿದೆ. ರೈಟ್ ಬ್ಯಾಂಕ್ ಚಾನಲ್ ಹಾಗೂ ಲೆಫ್ಟ್ ಬ್ಯಾಂಕ್ ಚಾನಲ್ಗೆ ಯಾವುದೇ ನೀರು ಹೋಗ್ತಾ ಇಲ್ಲ. ರಿವರ್ಸ್ ಸ್ಲೂಟ್ಸ್ ಗೇಟ್ ಮೂಲಕ 200 ಕ್ಯೂಸೆಕ್ ನೀರನ್ನು ಬಿಡಲಾಗ್ತಾ ಇದೆ. ರಿವರ್ ಬೆಡ್ಗೆ 2,000 ಕ್ಯೂಸೆಕ್ ನೀರನ್ನು ಸ್ಪಿಲ್ವೇ ಗೇಟ್ ಮೂಲಕ ಬಿಡಲಾಗ್ತಾ ಇದೆ. ಇನ್ನು ಕ್ರೆಸ್ಟ್ ಗೇಟ್ ಮೇನ್ ಗೇಟ್ ಮೂಲಕ 1,283 ಕ್ಯೂಸೆಕ್ ನೀರನ್ನು ಬಿಡಲಾಗ್ತಾ ಇದೆ. ಇನ್ನು ಎವಾಪರೇಷನ್ ಬಂದು 107 ಕ್ಯೂಸೆಕ್ ಇದ್ರೆ, ಲಾಸ್ಟ್ ಇಯರ್ ಭದ್ರಾ ಡ್ಯಾಮ್ ಇವತ್ತಿನ ದಿನಾಂಕದಂದು 148.6 ಅಡಿ ಇತ್ತು. ಇನ್ನು ಬಲದಂಡೆಗೆ ಅಂದರೆ ರೈಟ್ ಕೆನಲ್ ಏನಿದೆ, ಈ ರೈಟ್ ಕೆನಲ್ಗೆ ನೀರು ಬಿಡಬೇಕಾ ಇಲ್ವಾ ಅನ್ನೋದನ್ನ ಮೀಟಿಂಗ್ ಮಾಡ್ತಾರೆ. 21ನೇ ತಾರೀಕು ಮೀಟಿಂಗ್ ನಡೀತಾ, ಕಾಡಾ ಮೀಟಿಂಗ್ ಅಂತ ಕರೀತಾರೆ. ಸೊ ಅಲ್ಲಿ ಮೀಟಿಂಗ್ ಆಗುತ್ತೆ. ಇದು ನಮ್ಮ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರ ಪ್ರೆಸೆನ್ಸಲ್ಲಿ ಆಗುತ್ತೆ. ಸೊ ಇಲ್ಲಿ ನಿರ್ಧಾರ ಮಾಡ್ತಾರೆ. ಭದ್ರಾ ಕಾಮಗಾರಿ ಆಲ್ರೆಡಿ ಮುಗ್ದಿರೋದ್ರಿಂದ ನೀರು ಬಿಡಬೇಕಾ ಬೇಡವಾ ಅಂತ 21ನೇ ತಾರೀಕು ನಿರ್ಧಾರ ಆಗುತ್ತೆ. ಆ ನಿರ್ಧಾರ ಏನು ಬರುತ್ತೆ ಅಂತ ಕೂಡ ನಾನು ನಿಮಗೆ ನಂತರ ವಿಡಿಯೋದಲ್ಲಿ, ಅದಾದ ನಂತರ ನಾನು ನಿಮಗೆ ಹೇಳ್ತೀನಿ. ಸೊ ಇದು ಇವತ್ತಿನ ಭದ್ರಾ ಡ್ಯಾಮ್ನ ಮಾಹಿತಿ. ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.